ಬೆಂಗಳೂರಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಇಬ್ಬರು ಮಕ್ಕಳನ್ನ ಕೊಂದು ತಾಯಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ವಿಜಯಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ನೋಡಿ, ನೇಣು ಬಿಗಿದ ಸ್ಥಿತಿಯಲ್ಲಿ ಮೂವರ ಮೃತದೇಹ ಪತ್ತೆಯಾಗಿದೆ. ಬಾಗಲಗುಂಟೆ ಬಳಿಯ ಭುವನೇಶ್ವರಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಭುವನ್ 1 ವರ್ಷ, ಬೃಂದ 5 ವರ್ಷ ಮೃತ ಮಕ್ಕಳು. ಖಾಸಗಿ ಮಾಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ವಿಜಯಲಕ್ಷ್ಮಿ ಪತಿ. ವಿಜಯಲಕ್ಷ್ಮಿ ತಂಗಿ ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ರಾಯಚೂರಿನ ಮಸ್ಕಿ ಮೂಲದ ದಂಪತಿ ಅಂತ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ನಿಜಕ್ಕೂ ಇದು ಹೃದಯ ವಿದ್ರಾವಕ ಘಟನೆ. ಪಾಪ ಇಬ್ಬರು ಮಕ್ಕಳನ್ನ ಕೊಂದು ತಾಯಿ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿಜಯಲಕ್ಷ್ಮಿ ಮತ್ತೆ ಇಬ್ಬರು ಮಕ್ಕಳು ಏನಿದ್ದಾರೆ ಅವರೂ ಕೂಡ ನೇಣು ಬಿಗಿದ ಸ್ಥಿತಿಯಲ್ಲಿ ಮೂವರ ಮೃತದೇಹ ಪತ್ತೆಯಾಗಿದೆ. ಯಾಕೆ ರೀತಿಯಾಗಿ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಏನೋ ಗೊತ್ತಿಲ್ಲ. ನಿಜಕ್ಕೂ ಈ ರೀತಿಯಾಗಿ ಒಂದು ಆತ್ಮಹತ್ಯೆಗೆ ಶರಣಾಗೋ ಮುನ್ನ ಒಮ್ಮೆ ಆದರೂ ಸ್ವಲ್ಪ ಯೋಚನೆ ಮಾಡಬೇಕು. ಮಕ್ಕಳ ಭವಿಷ್ಯ, 1 ವರ್ಷ 5 ವರ್ಷ ಮಗು ಅಂತಂದರೆ ನಿಜಕ್ಕೂ ಬೇಜಾರಾಗತ್ತೆ. ನೋಡಿ, ಈಕೆನೆ ಮಕ್ಕಳನ್ನೂ ಕೂಡ ಕೊಂದು ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೋಡೋಕ್ಕೂ ಲಕ್ಷಣವಾಗಿದ್ದಾರೆ. ಪಾಪ ಪುಟ್ಟ ಮಕ್ಕಳು ಏನು ಮಾಡಿದ್ರು ಅಂತ ಹೇಳಿ, ಏನು ಸಮಸ್ಯೆ ಆಗಿತ್ತು ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ಈ ರೀತಿಯಾದಂತಹ ದುಡುಕಿನ ನಿರ್ಧಾರವನ್ನು ದಯವಿಟ್ಟು ಯಾರೂ ತೆಗೆದುಕೊಳ್ಬೇಡಿ. ಬದುಕೋದಕ್ಕೆ ನಮಗೆ ಅರ್ಹತೆ ಇದೆ. ಸೊ ನಮ್ಮ ಜೀವನವನ್ನು ನಾವೇ ನಮ್ಮ ಕೈಯಾರೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾವನ್ನಪ್ಪೋದಿದೆಯಲ್ಲ, ನಿಜಕ್ಕೂ ಯಾರಿಗೂ ಬೇಡ. ಬಾಗಲಗುಂಟೆಯಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಮಕ್ಕಳನ್ನ ಕೊಂದು ತಾಯಿ ಆತ್ಮಹತ್ಯೆಗೆ ಟ್ವಿಸ್ಟ್ ಸಿಗ್ತಾ ಇದೆ. ಪತಿಯ ಮೇಲೆ ವಿಜಯಲಕ್ಷ್ಮಿಯ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪತಿ ರಮೇಶ್ಗೆ ಮತ್ತೊಂದು ಮದುವೆಯಾಗಿತ್ತು ಅಂತ ಹೇಳಿ, ಹೀಗಾಗಿ ಪದೇ ಪದೇ ದಂಪತಿ ಮಧ್ಯೆ ಜಗಳಗಳಾಗ್ತಾ ಇತ್ತು. ಡಿವೋರ್ಸ್ ಕೊಡ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾ ಇದ್ನಂತೆ ಪತಿ. ಈ ವಿಚಾರವನ್ನ ಕುಟುಂಬಸ್ಥರ ಬಳಿ ಹೇಳ್ಕೊಂಡಿದ್ರು ವಿಜಯಲಕ್ಷ್ಮಿ. ನೊಂದು ಮಕ್ಕಳನ್ನ ಕೊಂದು ವಿಜಯಲಕ್ಷ್ಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಘಟನೆಗೆ ಪತಿ ರಮೇಶ್ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಇದೀಗ ಆರೋಪ ಮಾಡ್ತಾ ಇದ್ದಾರೆ. ಬೇರೆಯವರ ಜೊತೆ ಇನ್ನೊಂದು ಮದುವೆಯಾಗಿದ್ರು ತನ್ನ ಪತಿ ಅಂತ ಹೇಳಿ ಮನನೊಂದು ಇದೀಗ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ ಪತಿ. ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ಬದುಕೋ ಬದಲು ಡಿವೋರ್ಸ್ ತೆಗೆದುಕೊಂಡು ಆರಾಮಾಗಿ ಮಕ್ಕಳು ಜೀವನವನ್ನ ನೋಡಿಕೊಂಡು ತಾವು ಕೂಡ ಬದುಕಬಹುದಾಗಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ವಿಜಯಲಕ್ಷ್ಮಿ ಅವರು ತಾವು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಮಕ್ಕಳನ್ನು ಕೂಡ ಇದೀಗ ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಣ ಏನಂತೆ? ಯಾಕೆ ಈ ರೀತಿಯಾದಂತಹ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ? ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ಇವರು ಮೂವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ವಿಜಯಲಕ್ಷ್ಮಿ ಅವರ ಪತಿ ರಮೇಶ್ ಇರ್ಲಿಲ್ವಾ? ರಮ್ಯಾ, ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. 2 ಮಕ್ಕಳಿಗೆ ನೇಣು ಬಿಗಿದು ಬಳಿಕ ತಾಯಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ಘಟನೆ ನಡೆದಿರೋದು. ಏನು 1 ವರ್ಷದ ಭುವನ್ ಹಾಗೂ 4 ವರ್ಷದ ಬೃಂದ ಅನ್ನೋ ಒಂದು ಹೆಣ್ಣು ಮಗಳಿಗೆ ನೇಣು ಬಿಗಿದ ಬಳಿಕ ವಿಜಯಲಕ್ಷ್ಮಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಪತಿ ರಮೇಶ್ ದಾವಣಗೆರೆಗೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಘಟನೆ ಮನೆಯಲ್ಲಿ ಯಾರು ಇಲ್ದಾರಂತ ಒಂದು ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಪತಿಯ ರಮೇಶ್ ಅವರ ಚಿಕ್ಕಮ್ಮ ಏನಿದ್ರೆ ಹನುಮಂತಿ ಅವರು ಮನೆಗೆ ಬಂದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಬಳಿಕ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ಏನು ಮಾಹಿತಿ ಕೊಟ್ಟಿದ್ರು. ಆಗ ಏನು ವಿಧಿವಿಜ್ಞಾನ ಪ್ರಯೋಗಾಲಯದ SFL ಇದು ಸಂಬಂಧಪಟ್ಟಂಗೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ರಾತ್ರೋರಾತ್ರಿ ಈ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಏನು ಪತಿ ರಮೇಶ್ ಏನು ಈಗ ಪೊಲೀಸ್ ಠಾಣೆಯಲ್ಲಿ ಕರೆಸಿದ್ದಾರೆ. ಈಗ ಆತ ಕೂಡ ಏನು ಕಂಪ್ಲೇಂಟ್ ಕೊಡ್ತಾನೆ, ಈ ಏನು ಪೋಷಕ
ಪೋಷಕರು ಹೇಳಿದ್ದಾರೆ, ಅವರೇ ಅದೇ ರೀತಿ ಕಂಪ್ಲೇಂಟ್ ಕೊಡ್ತಾರೆ. ಏನು ಇತ್ತೀಚೆಗೆ ಬೇರೆಯವರ ಜೊತೆ ಒಂದು ಅನೈತಿಕ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದು ಏನು ತನಿಖೆಯಿಂದ ಬೆಳಕಿ ಬರಬೇಕಾಗಿದೆ. ಇದೊಂದು ಏನು ಕೌಟುಂಬಿಕ ಕಾರಣ. ಹಾಗಾಗಿ ಏನು ಈ ಪತಿಯ ಮೇಲಿನ ಒಂದು ನೋವೇನಿರ್ತದೆ, ಆ ಕೋಪಕ್ಕೆ ಮನನೊಂದು ಈಕೆ ಆತ್ಮಹತ್ಯೆ ಮಾಡಿಕೊಂಡಿರೋದು. ಸದ್ಯ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಆರಂಭಿಸಿರುವಂತದ್ದು. ನಿಜವಾಗ್ಲೂ ಪತಿ ದಾವಣಗೆರೆಯಲ್ಲಿ ಇದ್ನಾ ಅಥವಾ ಬೇರೆ ಕಡೆ ಏನಾದ್ರು ಇದ್ನಾ ಅನ್ನೋ ಬಗ್ಗೆ ಪೊಲೀಸ್ನವರು ಕೆಲವು ಟೆಕ್ನಿಕಲ್ ಆಯಾಮಗಳಲ್ಲಿ ತನಿಖೆ ಮುಂದುವರಿಸಿರುವಂತದ್ದು. ಏನೋ ದುರ್ದೈವ ಕೌಟುಂಬಿಕ ಸಮಸ್ಯೆಯಿಂದ ಈ 2 ಮಕ್ಕಳನ್ನ ಬದುಕಿ ಬಾಳುವಂತ ಮಕ್ಕಳನ್ನ ಸಾಧಿಸಿರೋದು ದುರಂತ ಅಂತಾನೆ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.